ನಮಸ್ಕಾರ ವೀಕ್ಷಕರೇ, ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ SM ಸುದ್ದಿ ಮಿತ್ರಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಬಸವ ಭವನದಲ್ಲಿ ವೀರ ಸೇವಾದಳ ಮಧ್ಯವರ್ತಿ ಸಮಿತಿ ಮತ್ತು ತಾಲೂಕು ಸಕಲ ಜೈನ ಸಮಾಜ ಸಹಯೋಗದಲ್ಲಿ ಪ್ರಥಮಾಚಾರ್ಯ ಪರಮಪೂಜ್ಯ 108 ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಮಾರಂಭದಲ್ಲಿ ದಿನಾಂಕ 23/8/2025 ಬೈಕ್ ರ್ಯಾಲಿ ಮತ್ತು ಮಹಾವಿದ್ಯಾಲಯ ಮಟ್ಟದ ಭಾಷಣ ಸ್ಪರ್ಧೆ ಹಾಗೂ ಯುವಕ ಯುವತಿಯರ ಸಮಾವೇಶ ಸಮಾರಂಭದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ನೀಡಿದರು. ಭಾರೀ ಅದ್ದೂರಿಯಾಗಿ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಅರುಣ್ ಶಾ, ದೇವಲ್ ದೇಸಾಯಿ, ಸುನಿಲ್ ಕುಮಾರ್ ಬೆಳಗಲಿ, ವರ್ಧಮಾನ್ ನ್ಯಾಮಗೌಡ್, CT ಉಪಾಧ್ಯಕ್ಷ ಪಾರಿಸ್ ಸಕಲೆ, ಅಧ್ಯಕ್ಷರು, ಮುಖ್ಯ ಸರ್ಜಕರು ಅಪ್ಪಣ್ಣ ಶಿರಹಟ್ಟಿ, ಜಯಪಾಲ್ ನಡುವಿನಮನಿ, ಡಾಕ್ಟರ್ ಶಶಾಂಕ್ ಬಾಹುಬಲಿ, ಕಡ್ಕೋಳ್ ದಯಾನಂದ್, ಶಿರಗಾರ್, RP ನ್ಯಾಮಗೌಡ್. ವರದಿ ಶ್ರೀಕಾಂತ್ ಮಠಪತಿ. SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ. जो मंदिर मस्जिद शिवालय है वो सब बाथरूम है अंदर भक्ति आयन ಕೇಳ್ತಾರೆ ನಿಮಗೆ ಏನು ತಿಳಿಯುತ್ತೆ लिखवागिಲ್ಲ ಯಾರು ನಮಗೆ ಏನು ತಿಳಿದಿಲ್ಲ आयन ಹೇಳ್ತಾರೆ ಮಾರ गौर से सुन लो भाइयों गौर से सुन लो जो आप मंदिर जाते हैं मस्जिद जाते हैं शिवालय जाते हैं उसके पहले आप अपने घर में नहा लेते हैं ನೀವು ಯಾವಾಗ ಬಸ್ತಿಗೆ ಹೋದ್ರಿ ಅವಳಿಗೆ ಸರ್ವರು ಒಂದು ಉದಾಹರಣೆ ಕೊಟ್ಟರು. ಗಂಡಾಳುಗಳ ತಲೆ ಮೇಲೆ ಜಳಕ ಮಾಡಬೇಕು, ಹೆಣ್ಣಾಳುಗಳ ತಲೆ ಮೇಲೆ ಜಳಕ ಮಾಡಬೇಕೆಂದಿಲ್ಲ. ಹಂಗೆ ಆ ಬಾತ್ರೂಮ್ದಲ್ಲೇ ಮನಿ ಬಾತ್ರೂಮ್ದಲ್ಲೇ ನಿಮ್ಮ ತಲೆ ಸಾಕು ಮಾಡ್ತಾರೆ. ಏನ ನಿಮ್ಮ ಶರೀರ ಸಾಕು ಮಾಡ್ತಾರೆ. ಮನಿ ಬಾತ್ರೂಮ್ದಲ್ಲೇ ಶರೀರ ಸ್ವಚ್ಛ ಆಗ್ತೈತಿ. ಆದ್ರೆ ನೀವು ಬಸ್ತ್ಯಾಗ ಹೋಗಿ, ಮಸ್ಜಿದ್ದಾಗ ಹೋಗಿ, ಶಿವಾಲಯದಾಗ ಹೋಗಿ ನಿಮ್ಮ ಮನಸ್ಸು ಸಾಫ್ ಮಾಡೋದೇನು ಜಾಗ ಇತ್ತಂದ್ರೆ मस्जिद भाइयों आपको समझ में आया कि नहीं? जो तन को साफ करता है वो घर का बाथरूम है, जो मन को साफ करता है मंदिर मस्जिद शिवालय है. इन ಹೇಳೋ ಪ್ರಯತ್ನ ಟೋಟಲ್ ಇವರ ಉಡಳಿಸೋರು ಮಾಡ್ರು. ಆದ್ರೆ ಸರ ವೀರ ಸೇವಾಲಯ ಸ್ಟಾರ್ಟ್ ಆಗಿ ಎಲ್ಲ ಗುರ್ತೈತಿ, ಒಂದು ಭಾಗ್ಯವಾಗಿದ್ವಿ. ನಮ್ಮ ಪುಣ್ಯತಿಥಿ ಹಿರಿಮೆ ಕನ್ನಡಕ್ಕಿದೆ, ಎಲ್ಲ ರಾಜ್ಯಗಳಿಗಿರುವ ಹಿರಿಮೆ ಕರ್ನಾಟಕಕ್ಕಿದೆ, ಎಲ್ಲ ಮುನಿಗಳಿಗಿರುವ ಹಿರಿಮೆ ಪರಮ ಪೂಜ್ಯ ಶಾಂತಿ ಸಾಗರ ಮಹಾರಾಜರಿಗಿದೆ. ಯಾಕಂದ್ರೆ ನೀವೆಲ್ಲ ಈಗಾಗಲೇ ಮಕ್ಕಳು ಬಹಳ ಚೆನ್ನಾಗಿ ಮಾತನ್ನು ಹೇಳಿದ್ರು. ನೀವೆಲ್ಲರೂ ನೆನಪಿಟ್ಕೋಬೇಕು. ಅಲ್ಲಿ ಒಬ್ಬ ಉಪಾಧ್ಯಾಯ ಹುಡುಗ ಬಂದಿದ್ದಾರೆ. ಅದು ನೋಡಿ, ನಾವು ಶಿಕ್ಷಕರು, ನೀವು ಅನ್ನದವರು ನೋಡ್ತೀರ. ಆ ಹುಡುಗರು ಮಾತಾಡಿಸಿದ್ದೆ ನಾನು. ಅದ್ಭುತ ಶ್ರೇಷ್ಠ ರತ್ನ ಅದು. ಅಂತ ಜ್ಞಾನವನ್ನು ಕೊಡಬೇಕಾಗಿದೆ. ನೆನಪಿಟ್ಕೊಳ್ಳಿ, ಯಾರು ಜೈನ ಶಾಸ್ತ್ರವನ್ನು ಓದ್ತಾರೋ ಅವರು ಜ್ಯೋತಿಷ್ ಶಾಸ್ತ್ರವನ್ನು ಓದಬೇಕು. ಕೊರೋನಾದಾಗ ನಾವು ಎಲ್ಲೆಲ್ಲೋ ಬಿದ್ದುಕೊಂಡು ಹೊಯ್ಕೊಂಡಿರಿ. ನಮ್ಮ ಮೊದಲ ಜೈನ ಆಚಾರ್ಯರು ಹಿಂದೆ ಹೇಳಿದ್ದಾರೆ, ಎಷ್ಟೋ ಸಲ ಕೊರೋನಾವನ್ನು ನಾವು ಎದುರಿಸಿದ್ದೀವಿ. ನಮ್ಮ ತತ್ವಗಳನ್ನು ಜಗತ್ತಿನವರೆಲ್ಲ ಆಚರಣೆಯನ್ನು ಮಾಡಿದರು ಅನ್ನೋದನ್ನು ತಿಳ್ಕೋಬೇಕು. ಸುಖ ಬಂದರೆ ಪುಣ್ಯದ ಫಲವೆನ್ನು, ದುಃಖ ಬಂದರೆ ಪಾಪದ ಫಲವೇನು, ಸಿಟ್ಟು ಬಂದರೆ ಅಜ್ಞಾನದ ಫಲವೇನು, ಆನಂದ ಬಂದರೆ ಅದು ಧರ್ಮದ ಫಲವೇನು. ಹಾಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕ? ನೀನಾಗಿ ಕೊಟ್ಟರೆ ಮರೆತು ಬಿಡಬೇಕು. ಏನ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಏನ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ನಾವು ಬರುವಾಗ ಬರ್ತದೆ, ಹೋಗುವಾಗ ಬರ್ತದೆ, ನಡುವೆ ಕೈ ಕತ್ತಲೆ. ನಮ್ದು ಏನಿದೆ? ನಮ್ದು ನೀನಾಗಿ ಕೊಟ್ಟರೆ ಮರೆತು ಬಿಡಬೇಕು, ಅವರಾಗಿ ಕೊಟ್ಟರೆ ನೆನಪಿಡಬೇಕು. ಉಪಕಾರಕ್ಕೆ ಪ್ರತ್ಯುಪಕಾರ ಬೇಕಲ್ಲ. ಅವಕಾಶ ಸಿಕ್ಕಾಗ ಋಣ ತೀರಿಸು ಅಂತ ಕೇಳಿದ್ದಾರೆ. ಈಗ ಅವಕಾಶ ಸಿಕ್ಕಿದೆ. ನಾವೇನ್ ಮಾಡ್ತಾ ಇದ್ದೀವಿ? ಇವತ್ತಿನ ಈ ಸಭೆ ಯಾಕೆ ಸ್ವರ್ಗೆ ನೆನಪುತ್ತಿದೆ? ನಮ್ದೊಂದು ವಿನಂತಿ ಇದೆ ನೋಡಿ. ನಾವು ಮಂದಿರಕ್ಕೆ ಹೋಗ್ತೀವಿ, ಇಲ್ಲಿ ಕೂತ್ಕೊಂಡು ಎಲ್ಲ ಕೇಳ್ಬೇಕಂದ್ರೆ ಮಂದಿರಕ್ಕೆ ಹೋಗ್ತೀವಿ. ನಾವು ओम नमः सिद्धेभ्यः नमो
येषो पञ्चनमोकारो सौवः पावपनाशनो मङ्गलानञ्च सर्वेशं परमं हवै मङ्गलं परमं हवै मङ्गलं। जय बोलो 2400 भगवान की जय, पंच परमेश्वर भगवान की जय।